ಬ್ರಾಹ್ಮಣರಿಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ? ವಿಪ್ರ ಬ್ರಾಹ್ಮಣ ಸಮಾಜಕ್ಕೆ ನ್ಯಾಯ ಕೊಡಿ ಅನ್ನುವಂಥದ್ದು ಈಗ ಕೂಗು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಸಚಿವ ಸ್ಥಾನ ಕೊಡಿ. ಇನ್ನು ನೋಡಿ, ಬ್ರಾಹ್ಮಣರಿಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ. ವಿಪ್ರ ಬ್ರಾಹ್ಮಣ ಸಮಾಜಕ್ಕೆ ನ್ಯಾಯ ಕೊಡಿ. ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಸಚಿವ ಸ್ಥಾನ ನೀಡಿ ಅನ್ನುವಂತ ಮನವಿ ಕಳೆದ 30 ವರ್ಷಗಳಲ್ಲಿ ಹೀಗಾಗಿದ್ದು ಇದೇ ಮೊದಲು. ಡಿಕೆ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯದ ಆಕ್ರೋಶ ಈಗ ದೊಡ್ಡದಾಗ್ತಾ ಇದೆ. ಬ್ರಾಹ್ಮಣ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಕೂಡ ಆಗಿರುವಂಥದ್ದು. ಬ್ರಾಹ್ಮಣರಿಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ವಿಪ್ರ ಬ್ರಾಹ್ಮಣ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಸಂಪುಟದಲ್ಲೂ ಕೂಡ ಈಗ ಬ್ರಾಹ್ಮಣರಿಗೆ ಸಚಿವ ಸ್ಥಾನಮಾನ ನೀಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಕಳೆದ 30 ವರ್ಷಗಳಲ್ಲಿ ಹೀಗಾಗಿದ್ದು ಇದೇ ಮೊದಲು. ಸಚಿವ ಸಂಪುಟದಲ್ಲಿ ಒಬ್ಬರಿಗಾದ್ರೂ ಬ್ರಾಹ್ಮಣರಿಗೆ ಅವಕಾಶ ಇರುತ್ತೆ. ಆದ್ರೆ ಡಿಕೆ ಸರ್ಕಾರದ ವಿರುದ್ಧ ಈಗ ಬ್ರಾಹ್ಮಣ ಸಮುದಾಯದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೂಡ ಬ್ರಾಹ್ಮಣ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಕೂಡ ಆಯಿತು ಬೆಂಗಳೂರಿನಲ್ಲಿ. ಈ ವೇಳೆ ಈ ರೀತಿಯಾಗಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ರಾಹ್ಮಣರಿಗೆ ಒಂದು ಸಾಮಾಜಿಕ ನ್ಯಾಯ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ವಿಪ್ರ ಬ್ರಾಹ್ಮಣ ಸಮಾಜಕ್ಕೆ ಒಂದು ನ್ಯಾಯವನ್ನ ಒದಗಿಸಿ ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಒಂದು ಸಚಿವ ಸ್ಥಾನ ಕೊಡಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ನೋಡಿ, ಕಳೆದ 30 ವರ್ಷಗಳಲ್ಲಿ ಇದೇ ರೀತಿ ಹೀಗಾಗಿ ಮೊದಲು ಅಂದ್ರೆ 30 ವರ್ಷಗಳಿಂದ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿರಲಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು ಅಥವಾ ಪುನರ್ರಚನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಸ ಸರ್ಕಾರ ಬಂದಾಗ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಮೀಸಲು ಇದ್ದೇ ಇರುತ್ತೆ. ಈ ಬಾರಿನೇ ಈ ರೀತಿಯಾಗಿರುವಂಥದ್ದು. ದಯಮಾಡಿ ಕ್ಷಮಿಸಿ, ನಿಮಗೋಸ್ಕರ ನಾವು ಫೋಟೋ ತೆಗೆಯಕ್ಕೆ ಬಂದಿದ್ದೀವಿ. 1 ಸೆಕೆಂಡ್ ನಮಗೆ ಸ್ಪಂದಿಸಿ. ಹಿಂದೆ ಇರೋರೆಲ್ಲ ಸ್ವಲ್ಪ ಮುಂದೆ ಬನ್ನಿ. ಅಂದ್ರೆ ಮಂಡಿಸ್ಲಿಕ್ಕೆ ನಾವು ಈ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರಿಗೂ ಮತ್ತು ನಮ್ಮ ಪಕ್ಷದ ನಾಯಕರಿಗೆ ತಿಳಿಸುವಂತ ಒಂದು ಹಾಡಲ್ಲ. ಆದರೆ ಡಿಕೆ ಸಂಪುಟದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಸಿಗದ ಪ್ರಾತಿನಿಧ್ಯ. ಡಿಕೆ ಸರ್ಕಾರದ ನಡೆಗೆ ಬ್ರಾಹ್ಮಣ ಸಮುದಾಯದ ಆಕ್ರೋಶ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಟನೆಯಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಗಂಟೆ ಹಾಗೂ ಜಾಗಟೆ ಬಾರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಅವಕಾಶ ನೀಡಿಲ್ಲ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿದೆ ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕ ಏಕೀಕರಣದಲ್ಲಿ ಬ್ರಾಹ್ಮಣರ ಪಾತ್ರ ದೊಡ್ಡದಾಗಿದೆ. ಕಾಂಗ್ರೆಸ್ ಪಕ್ಷದ ಏಳಿಗೆಯಲ್ಲೂ ಕೂಡ ಬ್ರಾಹ್ಮಣರು ಕೆಲಸ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡದಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟದ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಇದೀಗ ಡಿಕೆ ಸಂಪುಟದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಸಿಗದ ಪ್ರಾತಿನಿಧ್ಯ ಅನ್ನುವಂಥದ್ದು. ಡಿಕೆ ಸರ್ಕಾರದ ನಡೆಗೆ ಬ್ರಾಹ್ಮಣ ಸಮುದಾಯದಿಂದ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇವತ್ತು ಏನು ಪ್ರತಿಭಟನೆ ನಡೆದಿತ್ತಲ್ಲ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ, ಇವತ್ತು ನಮ್ಮ ಪ್ರತಿನಿಧಿ ಕೂಡ ಜೀವನ್ ಮಾತನಾಡಿದ್ದಾರೆ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಸ್ಥಳದಿಂದ.
ರಾಜ್ಯ ಸರ್ಕಾರದಲ್ಲಿ ಸಂಪುಟ ಏನು ವಿಸ್ತರಣೆ ಆಗಬೇಕಿತ್ತು ಆ ಒಂದು ಜಟಾಪಟಿಯ ಮಧ್ಯೆ ಸದ್ಯ ಮತ್ತೊಂದು ವಿವಾದ ಉಟ್ಕೊಂಡಿರುವಂಥದ್ದು. ಸಂಪುಟ ವಿಸ್ತರಣೆ ಏನೋ ಆಯಿತು ಅನ್ನೋಷ್ಟರಲ್ಲಿ ಸದ್ಯ ಕೆಲವೊಂದಿಷ್ಟು ಅಸಮಾಧಾನಿತರು ಇದ್ದಾರೆ. ಅಸಮಾಧಾನಿತರ ಜೊತೆಗೆ ಕೆಲವೊಂದು ಸಮುದಾಯಕ್ಕೆ ಏನೊಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ನೋವನ್ನು ತೋಡ್ಕೊಳ್ಳಿಕ್ಕೆ ಸಮುದಾಯದವರು ಇದ್ದಾರೆ. ಸದ್ಯ ಇವತ್ತು ನಾವು ನೋಡ್ತಿರ್ಬೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನು ವತಿಯಿಂದ ಏನೊಂದು ಬ್ರಾಹ್ಮಣರಿಗೆ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಸಚಿವ ಸಂಪುಟದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಬ್ರಾಹ್ಮಣ ಸಮುದಾಯದ ವತಿಯಿಂದ. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಕೂಗುಗಳು ಬರ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಜನರಿಗೆ ಸಮುದಾಯವಾರು ಒಂದು ಇನ್ನು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಸಚಿವ ಸ್ಥಾನ ನೀಡುವುದರಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ಸಾಕಷ್ಟು ಜನ ಇಲ್ಲಿ ನೂರಾರು ಜನ ಒಂದು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿರೋದು. ಯಾಕಂದರೆ ಏನು ಸಮುದಾಯವಾರು ನೋಡಿದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ನಮಗೆ ಅನ್ಯಾಯ ಆಗಿದೆ. ನಾವು ಈ ಹಿಂದಿನಿಂದಲೂ ಕೂಡ ನಾವು ಸಮುದಾಯವಾರು ನೋಡಿದಾಗ ಸಾಕಷ್ಟು ನಾವು ನಮ್ಮ ಸಮುದಾಯದ ನಾಯಕರು ಕೂಡ ಏನು ಆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನಮಗೀಗ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಬ್ರಾಹ್ಮಣ ಏನು ಸಮುದಾಯದವರು ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಏನು ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಆಗ್ರಹವನ್ನು ಮಾಡ್ತಿರೋದೇನು ಅಂದರೆ ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಿರುವಂಥದ್ದು ಬ್ರಾಹ್ಮಣ ಮಹಾಸಭಾ ವತಿಯಿಂದ. ಸದ್ಯ ಇಷ್ಟೆಲ್ಲ ಆದರೂ ಕೂಡ ಇಲ್ಲೂ ಸರ್ಕಾರ ಒಂದು ಕಡೆ ಯಾವುದೋ ಒಂದು ಸಮುದಾಯವಾರು ನೋಡಿದಂತಹ ಸಂದರ್ಭದಲ್ಲಿ ಸಮುದಾಯವಾರು ಏನಾದರೂ ಯಾರಿಗಾದರೂ ಒಂದು ಏನು ಅಸಮಾಧಾನ ಹುಟ್ಟಾಕುವಂತೆ ಮಾಡಿದೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಹಿರಿಯ ಸಮುದಾಯದ ಅಂದರೆ ಏನು ಒಂದು ಗುರುತಿಸ್ಕೊಂಡಿರೋ ಸಮುದಾಯದ ನಾಯಕರಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಏನೊಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕೂಗುಗಳು ಬರ್ತಾ ಇದೆ. ಇನ್ನೊಂದು ಕೂಗಿನಿಗೆ ಏನು ಪರಿಹಾರ ಕೊಡುತ್ತೆ ಸದ್ಯ ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಆಗುತ್ತೆ, ಈ ಒಂದು ಸಚಿವ ಸ್ಥಾನ ಅದಕ್ಕೆ ಏನಾದರೂ ಸಂಪುಟ ಈಗ ಆಲ್ರೆಡಿ ವಿಸ್ತರಣೆ ಆಗಿರೋವಂಥದ್ದು, ಈ ಒಂದು ಸಂಪುಟ ವಿಸ್ತರಣೆ ಜೊತೆಗೆ ಏನು ಈ ಹಿಂದೆ ಆದಂತಹ ಮಹಿಳಾ ಕೋಟಾದಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಒಂದು ಕೂಗು ಕೂಡ ಒಂದು ಕಡೆ ಬರ್ತಿದೆ. ಇದ್ರ ಜೊತೆಗೆ ಮಹಿಳಾ ಕೋಟದ ಜೊತೆಗೆ ಸಾಕಷ್ಟು ಅಸಮಾಧಾನಿತರು ಅಂದರೆ ಹಿರಿಯ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಅಸಮಾಧಾನಿತರು ಇರುವಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯಲ್ಲಿ ಏನು ಎಲ್ಲ ಪಾಲ್ಗೊಂಡಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಸ್ ಮೇಡಮ್, ಇವಾಗ ನೀವು ಒಂದು ಸಮುದಾಯಕ್ಕೆ ಏನೊಂದು ಪ್ರತಿಭಟನೆ ಮಾಡ್ತಿದ್ದೀರಾ, ಈ ಒಂದು ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಿಲ್ಲ ಅಂದ್ಬಿಟ್ಟು, ಏನು ನಿಮ್ಮ ಆಗ್ರಹ, ಸರ್ಕಾರಕ್ಕೆ ಏನು ನಿಮ್ಮ ಆಗ್ರಹ? ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಾವಿತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಬ್ರಾಹ್ಮಣರಿಗೆ ಈ ಸಲ ಕ್ಯಾಬಿನೆಟಲ್ಲಿ ಯಾವುದೇ ಒಂದು ಮಿನಿಸ್ಟರ್ನ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಸಲ ಆಗ್ರಹ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಸಾಮಾಜಿಕ ನ್ಯಾಯವನ್ನಾದರೂ ಪರಿಗಣಿಸಿ ನೀವು ಬ್ರಾಹ್ಮಣರಿಗೆ ಒಂದು ಸೀಟ್, ಯಾಕಂದರೆ ನಮ್ಮಲ್ಲಿ 3 ಶಾಸಕರಿದ್ದಾರೆ. ಹಾಗಾಗಿ ಯಾರೊಬ್ಬರಿಗಾದರೂ ನೀವು ಈ ಸ್ಥಾನವನ್ನು ಕೊಡಬೇಕು ಕ್ಯಾಬಿನೆಟ್ ದರ್ಜೆಯಲ್ಲಿ ಅಂತ ನಾನು ಕೇಳ್ತಾ ಇರೋದು. ಈಗ ಸದ್ಯ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಕೊಟ್ಟಿಲ್ಲ, ಆದರೆ ಇನ್ನು ಮುಂದೆನೂ ಕೂಡ ಇವಾಗ ನೀವು ಹೋರಾಟ ಮಾಡ್ತಿದ್ದಾರೆ, ಇದಕ್ಕೆ ಫಲವಾಗಿ ಏನಾದರೂ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದಿನ ನಡೆ ಏನು ನಿಮ್ಮದು? ಮುಂದಿನ ಇವತ್ತು ನಾವು ಇವಾಗ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಹ ಇಲ್ಲಿ ಸಂಘದ ಅಧ್ಯಕ್ಷರಾಗಿರ್ಬೋದು ಮತ್ತು ಸಮುದಾಯದವರೆಲ್ಲರೂ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಕೊಡಲೇ ಇಲ್ಲ ಅಂತಂದಾಗ ನಾವು ಜಿಲ್ಲಾದ್ಯಂತ ಹೋರಾಟವನ್ನು ಉಗ್ರವಾಗಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಎಸ್, ಇದು ಏನೊಂದು ಅವರ ಆಕ್ರೋಶವಾಗಿರುವಂಥದ್ದು. ಯಾಕಂದರೆ ಏನು ಈವರೆಗೆ ನಮ್ಮ ಸಚಿವ ಸ್ಥಾನ ಅಂದರೆ ನಮ್ಮ ಶಾಸಕರಿದ್ದಾರೆ, 3 ಜನ ಹಿರಿಯ ಶಾಸಕರಿದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅವರಿಗೆ ಒಬ್ರಿಗಾದರೂ ಕೊಡಬೇಕು, ಇಲ್ಲ ಅಂದರೆ ಇನ್ನು ಇದು ಮುಂದಿನ ಹಂತದ ಹೋರಾಟವನ್ನು ನಾವು ಜಿಲ್ಲಾದ್ಯಂತ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.